ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಕಾಳಗ ಮಾತ್ರ ನಿಲ್ತಾ ಇಲ್ಲ. ಕಾಂಗ್ರೆಸ್ ಮನೆಯ ಕುರ್ಚಿ ಕಾಳಗದ ಈ ಫೈಟ್ ರಾಷ್ಟ್ರ ರಾಜಧಾನಿ ದೆಹಲಿಗೆ ಶಿಫ್ಟ್ ಆಯ್ತಾ? ಇಂತಹ ಪ್ರಶ್ನೆ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಇದೆ. ಇದೀಗ ಈ ಎಲ್ಲ ಬೆಳವಣಿಗೆ ದೆಹಲಿಗೆ ಶಿಫ್ಟ್ ಆಯ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಇವತ್ತು ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಕೂಡ ದೆಹಲಿಗೆ ಪ್ರಯಾಣವಂತೆ. ಹಾಗಾದರೆ ಡೆಲ್ಲಿಯಲ್ಲಿ ಡಿ ಕೆ ಬ್ರದರ್ಸ್ ಸಿಎಂ ಪಟ್ಟದ ಫೈಟ್ ನಡೆಯುತ್ತಾ? ಪವರ್ ಶೇರಿಂಗ್ ಬಗ್ಗೆ ತಮ್ಮ ಸಹೋದರನ ಪರವಾಗಿ ಡಿ ಕೆ ಸುರೇಶ್ ಪ್ರಸ್ತಾಪ ಮಾಡ್ತಾರಾ? ಹಿಂದೆ ಅನೇಕ ಬಾರಿ ಹೇಳಿದ್ದಾರೆ, ಪಕ್ಷಕ್ಕಾಗಿ ಕೆಲಸ ಮಾಡಿದ್ದಾರೆ, ತ್ಯಾಗ ಮಾಡಿದ್ದಾರೆ, ಸಂಘಟನೆ ಮಾಡಿದ್ದಾರೆ, ಪಕ್ಷ ತಾಯಿ ಇದ್ದಂತೆ ಅದನ್ನು ನಾವು ನೋಡ್ಕೊಂಡಿದ್ದೀವಿ, ಇತ್ಯಾದಿ ಇತ್ಯಾದಿ ಮಾತುಗಳನ್ನು ಮಾತನಾಡಿದ್ರು. ಇದೀಗ ಸಹೋದರನ ತ್ಯಾಗದ ಬಗ್ಗೆ ಡಿ ಕೆ ಸುರೇಶ್ ಮನವರಿಕೆ ಮಾಡೋ ಪ್ರಯತ್ನ ಇದೆ ಅಂತೆ. ರಾಜ್ಯದ ವಿದ್ಯಮಾನಗಳ ಬಗ್ಗೆ ಹೈಕಮಾಂಡ್ಗೂ ಕೂಡ ಡಿ ಕೆ ಸುರೇಶ್ ಮನವರಿಕೆ ಮಾಡಿಕೊಡ್ತಾರೆ ಅಂತ. ಇವತ್ತು ಡಿ ಕೆ ಸುರೇಶ್ ದೆಹಲಿಗೆ ಹೋಗ್ತಾ ಇದ್ದಾರೆ. ಪವರ್ ಶೇರಿಂಗ್ ವಿಚಾರ ಬಂದಾಗಲೆಲ್ಲ ಡಿ ಕೆ ಸುರೇಶ್ ಕೂಡ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಮಾತನಾಡಿದ್ದನ್ನು ಗಮನಿಸಿದ್ದೀವಿ. ಪಕ್ಷದ ಕಟ್ಟಾಳು ನಮ್ಮಣ್ಣ ಕೆಲಸ ಮಾಡಿದ್ದಾರೆ, ಅವರ ನೇತೃತ್ವದಲ್ಲಿ 136 ಜನ ಶಾಸಕರು ಗೆದ್ದಿದ್ರು ಅನ್ನೋದನ್ನು ಕೂಡ ಅವರು ಹೇಳಿದರು. ಪಕ್ಷಕ್ಕಾಗಿ ಸಂಘಟನೆ ಮಾಡಿದ್ರ ಬಗ್ಗೆನೂ ಕೂಡ ಅವರು ಮಾತನಾಡಿದರು. ಹಿಂದೆ ಸಿದ್ದರಾಮಯ್ಯನವರ ಬಗ್ಗೆ ನಾಯಕ ಅನ್ನೋರು ಕೊಟ್ಟ ಮಾತಿನಂತೆ ನಡೆದುಕೊಳ್ಳುವವರು ನಾಯಕರಾಗ್ತಾರೆ, ಇತಿಹಾಸದಲ್ಲಿ ಅಜರಾಮರಾಗಿ ಅವರು ಉಳಿತಾರೆ ಎನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಮಾತುಗಳನ್ನು ಕೂಡ ಡಿ ಕೆ ಸುರೇಶ್ ಅವರು ಮಾತನಾಡಿದ್ದನ್ನು ನಾವು ಗಮನಿಸಿದ್ದೀವಿ. ಅನೇಕ ಬಾರಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಸಿದ್ದರಾಮಯ್ಯನವರ ಬಣದವರು ಮಾತನಾಡಿದಾಗ ಡಿ ಕೆ ಸುರೇಶ್ ಅವರ ಪರವಾಗಿ ಮಾತನಾಡಿದ್ದನ್ನು ಗಮನಿಸಿದ್ದೀವಿ. ಇದೀಗ ನಿನ್ನೆ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ, ಇವತ್ತು ಸುರೇಶ್ ದೆಹಲಿಗೆ ಹೋಗ್ತಾರಂತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಚಪ್ಪ, ನಿನ್ನೆ ಡಿ ಕೆ ಶಿವಕುಮಾರ್ ದೆಹಲಿ ಪ್ರವಾಸ, ಇವತ್ತು ಡಿ ಕೆ ಸುರೇಶ್ ಅವರ ದೆಹಲಿ ಪ್ರವಾಸ, ಏನು ಗುಟ್ಟಿದು? ದೆಹಲಿ ಪ್ರವಾಸದ ಈ ಬೆಳವಣಿಗೆ ಏನಿದು? ಪ್ರವೀಣ್, ಇಂದು ಡಿಸಿಎಂ ಡಿ ಕೆ ಶಿವಕುಮಾರ್ ಸಹೋದರಂತ ಡಿ ಕೆ ಸುರೇಶ್ ಅವರು ದೆಹಲಿಗೆ ತೆರಳುತ್ತಾ ಇದ್ದಾರೆ. ಎರಡು ಪ್ರಮುಖ ವಿಷಯಗಳು. ಒಂದು ಕೋರ್ಟ್ ಕಲಾಪದ ಹಿನ್ನೆಲೆಯಲ್ಲಿ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಎರಡನೇ ವಿಷಯ ಅಂತಂದ್ರೆ ಅವರ ಸಹೋದರ ಡಿ ಕೆ ಶಿವಕುಮಾರ್ ಏನು ದೆಹಲಿ ಇದ್ದಾರೆ, ಆ ಒಂದು ಹಿನ್ನೆಲೆಯಲ್ಲೂ ಸಹ ದೆಹಲಿಗೆ ಬೀಡಿ ಬಿಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ದೆಹಲಿಯ ವಾತಾವರಣ ನೋಡಿಕೊಂಡು ಅಲ್ಲಿ ದೆಹಲಿಗೆ ಶಾಸಕರನ್ನ ಶಿಫ್ಟ್ ಮಾಡಬೇಕು ಅಂತ ಒಂದು ಪ್ಲಾನ್ ನ ಈ ಹಿಂದೆ ಮಾಡಲಾಗಿತ್ತು. ಮತ್ತು 50ಕ್ಕೂ ಹೆಚ್ಚು ಜನ ಶಾಸಕರು ವಿದೇಶ ಪ್ರವಾಸದ ನೆಪದಲ್ಲಿ ತಮ್ಮ ಒಂದು ಬಹುಮತವನ್ನ ಅಥವಾ ತಮ್ಮ ಬೆಂಬಲವನ್ನ ಅಥವಾ ಶಾಸಕರ ಬಲವನ್ನು ಪ್ರದರ್ಶನ ಮಾಡುವಂತ ಪ್ಲಾನ್ ಅನ್ನು ಸಹ ಈ ಹಿಂದೆ ಡಿ ಕೆ ಶಿವಕುಮಾರ್ ಅಥವಾ ಡಿ ಕೆ ಸುರೇಶ್ ಅವರು ಹಾಕಿಕೊಂಡಿದ್ರು. ಆದ್ರೆ ಅದು ಅಷ್ಟೇನು ಯಶಸ್ವಿ ಆಗ್ಲಿಲ್ಲ. ಮತ್ತು ಸಿದ್ದರಾಮಯ್ಯನವರು ಸಹ ಈ ಒಂದು ವಿಷಯದಲ್ಲಿ ಪಕ್ಷದ ವರಿಷ್ಠರಿಗೆ ಮಾಹಿತಿ ಅವ್ರ ಗಮನಕ್ಕೆ ತಂದು ಯಾವುದೇ ಶಾಸಕರು ಈ ಒಂದು ಕ್ರೂಷಿಯಲ್ ಟೈಮ್ ಅಂದ್ರೆ ಏನು ಬಜೆಟ್ ಸಂದರ್ಭದಲ್ಲಿ ಯಾರು ಸಹ ವಿದೇಶ ಪ್ರಯಾಣಕ್ಕೆ ಹೋಗಬಾರದು ಅಂತ ತಡೆ ಹಿಡುವಂತ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡಿದ್ರು. ಹೀಗಾಗಿ ಎಲ್ಲೋ ಒಂದ್ ಕಡೆ ಮತ್ತೊಮ್ಮೆ ಈಗ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಇದ್ದಾರೆ. ಹಾಗಾಗಿ ಪಕ್ಷದ ವರಿಷ್ಠರನ್ನ ರಾಹುಲ್ ಗಾಂಧಿಯನ್ನ ಮತ್ತು ಸೋನಿಯಾ ಗಾಂಧಿ ಅವರನ್ನ ಶತಾಯಿಗತ ಇಂದು ಭೇಟಿ ಮಾಡಿ ಅವ್ರ ಜೊತೆ ಚರ್ಚೆ ನಡೆಸಬೇಕು ಅಂತ ಅನ್ನೋದು ಒಂದು ಮಾತನ್ನ ಈಗ ಡಿಸಿಎಂ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಶಿವಕುಮಾರ್ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇತ್ತೀಚೆಗೆ ವಯನಾಡಿಗೆ ಭೇಟಿ ನೀಡುವ ಸಂದರ್ಭದಲ್ಲಿ ಮೈಸೂರಿನ ವಿಮಾನ ನಿಲ್ದಾಣದಲ್ಲಿ ಮಾತನಾಡುವಂತ ರಾಹುಲ್ ಗಾಂಧಿ ಅವರು ಆದಷ್ಟು ಶೀಘ್ರವಾಗಿ ಇಬ್ಬರನ್ನು ಕರೆಸಿ ಒಂದು ಇತ್ಯರ್ಥವನ್ನು ಮಾಡ್ತೇವೆ ಅಂತ ಸೂಚನೆ ಕೊಟ್ಟಿದ್ದು. ಅದು ಕಳೆದು 2 ತಿಂಗಳ ಕಳೆದಿದೆ. ಅದು ಇದುವರೆಗೂ ಸಹ ಯಾವುದೇ ಬೆಳವಣಿಗೆಗಳು ಕಂಡು ಬರ್ತಾ ಇಲ್ಲ. ಹಾಗಾಗಿ ಸ್ವಾಭಾವಿಕವಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲೋ ಒಂದ್ ಕಡೆ ರಾಹುಲ್ ಗಾಂಧಿ ಅವರು ಮಾತು ಕೊಟ್ಟು ತಪ್ಪಿದ್ರ ಅಂತ ಆತಂಕ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೂಲಕ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರನ್ನ ಇಬ್ಬರನ್ನು ಸಹ ಭೇಟಿ ಮಾಡಿ ಸಾಧ್ಯವಾದಷ್ಟು ಮಟ್ಟಿಗೆ ಈ ಒಂದು ವಿಚಾರದಲ್ಲಿ ಅಧಿಕಾರ ಹಂಚಿಕೆ ಸೂತ್ರವನ್ನ ಇತ್ಯರ್ಥಪಡಿಸಬೇಕು ಮತ್ತು ಒಪ್ಪಂದವನ್ನ ಆದಷ್ಟು ಬೇಗ ಜಾರಿಗೊಳಿಸಬೇಕು ಅಂತ ಪ್ರಯತ್ನದ ಭಾಗವಾಗಿ ಡಿಸಿಎಂ ಅವರು ದೆಹಲಿಗೆ ತೆರಳಿದ್ದಾರೆ ಮತ್ತು ಆ ಒಂದು ನಿಟ್ಟಿನಲ್ಲಿ ಪ್ರಯತ್ನವನ್ನು ಸಹ ಮಾಡ್ತಾ ಇದ್ದಾರೆ. ನಿನ್ನೆ ಅಸ್ಸಾಂ ರಾಜ್ಯದ ಚುನಾವಣೆ ಉಸ್ತುವಾರಿ ಸಂದರ್ಭದಲ್ಲಿ ಉಸ್ತುವಾರಿ ಸಭೆ ಆದ ನಂತರ ಪ್ರಿಯಾಂಕಾ ಗಾಂಧಿ ಅವರನ್ನ ಭೇಟಿ ಮಾಡಿ ಚರ್ಚಿಸುವಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಸೋನಿಯಾ ಗಾಂಧಿ ಅವರನ್ನ ಮತ್ತು ರಾಹುಲ್ ಗಾಂಧಿ ಅವರನ್ನ ಮನವೊಲಿಸುವಂತ ಪ್ರಯತ್ನವನ್ನ ಮಾಡುವ ನಿಟ್ಟಿನಲ್ಲಿ ಪ್ರಿಯಾಂಕಾ ಗಾಂಧಿ ಅವ್ರಿಗೂ ಸಹ ಮನವಿಯನ್ನ ಮಾಡಿದ್ದಾರೆ ಅಂತ ಅನ್ನೋದು. ಹೀಗಾಗಿ ಡಿ ಕೆ ಶಿವಕುಮಾರ್ ಜೊತೆಗೆ ಡಿ ಕೆ ಸುರೇಶ್ ಅವರು ದೆಹಲಿ ತೆರಳುತ್ತಿರುವಂತದ್ದು ಅಲ್ಲ ರಾಜಕೀಯ ವಾತಾವರಣಗಳ ತಿಳಿದುಕೊಂಡು ಶಾಸಕರನ್ನ ದೆಹಲಿಗೆ ಕಳಿಸ್ಬೇಕಾ ಅಥವಾ ಒತ್ತಡ ಏರುವ ನಿಟ್ಟಿನಲ್ಲಿ ಬಹುಮತವನ್ನ ಸಂಖ್ಯಾಬಲವನ್ನ ಪ್ರದರ್ಶನ ಮಾಡುವ ನಿಟ್ಟಿನಲ್ಲಿ ಏನ್ ಮಾಡಬೇಕು ಅಂತ ಪ್ಲಾನ್ ಅನ್ನು ರೂಪಿಸುವ ಭಾಗವಾಗಿ ದೆಹಲಿಗೆ ತೆರಳುತ್ತಾ ಇದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತದೆ. ಒಟ್ಟಾರೆಯಾಗಿ ಒಂದ್ ಕಡೆ ಸಿದ್ದರಾಮಯ್ಯರು ಬಜೆಟ್ ನ ತಯಾರಿ ಮಾಡ್ಕೊಳ್ತಾ ಇದ್ದಾರೆ, ಮತ್ತೊಂದು ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ತಮ್ಮ ಅಧಿಕಾರದ ಗದ್ದುಗೆಯನ್ನು ಭದ್ರಪಡಿಸಲಿಕ್ಕೆ ಅವರು ತಯಾರಿ ನಡೆಸ್ತಾ ಇದ್ದಾರೆ. ಈ ಇಬ್ಬರ ನಡುವಿನ ಅಗ್ಗಜಗ್ಗಾಟವನ್ನ ಪಕ್ಷದ ವರಿಷ್ಠರು ಇದುವರೆಗೆ ಗಂಭೀರವಾಗಿ ಪರಿಗಣಿಸಿ ಬಗೆಹರಿಸುವ ನಿಟ್ಟಿನಲ್ಲಿ ಯಾವುದೇ ಕ್ರಮಗಳನ್ನ ಕೈಗೊಂಡಿಲ್ಲ. ಹಾಗಾಗಿ ಇದು ಮುಂದುವರೆದ ಭಾಗವಾಗಿದೆ. ಹಾಗಾಗಿ ದೆಹಲಿಯಲ್ಲಿ ನಡೆಯುವಂತ ಈ ಎಲ್ಲ ದೊಂಬರಾಟಗಳು ಅಥವಾ ಈ ಏನು ಡ್ರಾಮಾಗಳೇನಿದೆ ಆ ಡ್ರಾಮಾಗಳಿಗೆ ಯಾವಾಗ ಇತ್ಯರ್ಥ ಆಡ್ತಾರೆ, ನಿಜಕ್ಕೂ
ಕೇವಲ ಇದು ಇಲ್ಲ, ಯಾಕಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆ ಅಧಿವೇಶನ ನಡೀತಾ ಇದೆ. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಇರ್ಬೋದು, ಸೋನಿಯಾ ಗಾಂಧಿ ಎಲ್ಲರೂ ಸಹ ಆ ಅಧಿವೇಶನದತ್ತ ಚಿತ್ತ ನೆಟ್ಟಿದ್ದಾರೆ. ಈ ನಡುವೆ ಅಧಿಕಾರ ಹಂಚಿಕೆ ಸೂತ್ರವನ್ನು ಜಾರಿಗೊಳಿಸಬೇಕು ಅಂತ ಪ್ರಯತ್ನವನ್ನು ಡಿಸಿಎಂ ಮುಂದುವರೆಸಿದ್ದಾರೆ. ಹೀಗಾಗಿ ಇದು ಎಷ್ಟು ಮಟ್ಟಿಗೆ ಕಾರ್ಯ ಸಾಧುವಾಗುತ್ತೆ, ಅಂದ್ರೆ ಡಿ.ಕೆ. ಶಿವಕುಮಾರ್ ಪ್ಲಾನ್ ವರ್ಕೌಟ್ ಆಗತ್ತಾ, ಅದಕ್ಕೆ ಡಿ.ಕೆ. ಸುರೇಶ್ ಅವರ ಹೆಗಲಿಗೆ ವಹಿಸಿ ಆ ಒಂದು ಪ್ಲಾನ್ ಅನ್ನು ಎಕ್ಸಿಕ್ಯೂಟ್ ಮಾಡ್ಕೊಳ್ಳಕ್ಕೆ ಡಿಸಿಎಂ ಅವರನ್ನು ಪ್ರಯತ್ನ ಮಾಡ್ತಾ ಇದಾರ, ಅಥವಾ ಸಿದ್ದರಾಮಯ್ಯ ಮೇಲೆ ಒತ್ತಡ ಏರ್ಲಿಕ್ಕೋಸ್ಕರ ಶಾಸಕರನ್ನ ಸಿಪ್ ಮಾಡುವ ಪ್ಲಾನ್ ನಡೆಸಿದೆ ಅಂತ ಅನ್ನೋದು ಮುಂದಿನ ದಿನಗಳಲ್ಲಿ ತಿಳಿಬೇಕಾಗಿದೆ. ಪ್ರವೀಣ್. ಓಕೆ ರಾಚಪ್ಪ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.